ಎವ್ರಿವಾನ್, ಇವತ್ತು ಹೊಸ ರೆಸಿಪಿನ ಟ್ರೈ ಮಾಡಿದ್ದೆ. ಯಾವುದು ಅಂತಂದರೆ ಸಿಹಿ ಗೆಣಸಿನ ಕಟ್ಲೆಟ್ ಮತ್ತು ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೆ ಪ್ಯಾಕ್ ಮಾಡೋ ರೆಸಿಪಿನ ಇವತ್ತು ನಾನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಎರಡು ರೆಸಿಪಿನೂ ಬಂತು. ಆ್ಯಂಡ್ ಫಸ್ಟ್ ರೆಸಿಪಿ ಕಟ್ಲೆಟ್ ಅಂತೂ ಅದಿತಿ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಕಟ್ಲೆಟ್ ಅಂತಂದರೆ ಅದಿತಿಗೆ ಇಷ್ಟ. ಇದಕ್ಕೆ ನಾನು ಮೊಸರನ್ನ ಡಿಪ್ಪಿಂಗ್ಗೆ ಕೊಟ್ಟಿದ್ದೆ. ಮೊಸರು ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು, ಯಾಕೆ ಮಕ್ಕಳಿಗೆ ಮೊಸರು ಕೊಡಬೇಕು, ಎಷ್ಟು ಪ್ರಮಾಣ ಕೊಡಬೇಕು, ಎಷ್ಟು ತಿಂಗಳಿಂದ ಮಕ್ಕಳಿಗೆ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಫ್ರೈಡೇ ಡೈಲಿ ವ್ಲಾಗ್ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಅದಿತಿ ನಾನು ಮಾಡಿದ್ವಿ ಆ್ಯಂಡ್ ಹೊಸ ರೆಸಿಪೀಸ್ನ ಟ್ರೈ ಮಾಡಿದೆ. ತುಂಬ ಪವರ್ಫುಲ್ ಆಗಿತ್ತು ಈ ಡೇ. ಏನಕ್ಕಂತಂದರೆ ನವರಾತ್ರಿ ಅಂದ್ರೇ ಪವರ್ಫುಲ್ ಅಲ್ಲ, ಶಕ್ತಿ ದೇವತೆಗಳ ಒಂದು ಆರಾಧಿಸುವ ದಿನಗಳಾಗಿರೋದ್ರಿಂದ ನಮಗೂ ಆ ಶಕ್ತಿ ಇರುತ್ತೆ. ಅದಿತಿಗೆ ಬ್ರೇಕ್ಫಾಸ್ಟ್ಗೆ ನಾನು ಮೊಸರು ಜೊತೆ ಕೊಟ್ಟಿದ್ದೆ. ಹೌದು, ಮಕ್ಕಳಿಗೆ ಮೊಸರು ಕೊಡೋದ್ರಿಂದ ತುಂಬ ಒಳ್ಳೆಯದು. ನಿಮ್ಮ ಮಗುಗೆ ಫ್ರೀಕ್ವೆಂಟಾಗಿ ಲೂಸ್ ಮೋಷನ್ಸ್ ಆಗ್ತಿದೆಯಾ ಅಥವಾ ಅಜೀರ್ಣ ಆಗ್ತಿದೆಯಾ, ಹಾಗಿದ್ರೆ ಮೊಸರು ಕೊಡಿ. 6 ತಿಂಗಳಿಂದನೇ ನಾವು ಮಕ್ಕಳಿಗೆ ಮೊಸರು ಕೊಡ್ಬೋದು. ಅದಿತಿಗೆ ಈ ರೀತಿ ಕಟ್ಲೆಟ್ಸ್ಗಳನ್ನ ಮೊಸರುಗೆ ಕೊಟ್ಟರೆ ಅದಿತಿ ಡಿಪ್ಪಿಂಗ್ ಅಂತ ಹೇಳಿಕೊಂಡು ಅದಿತಿ ತಿಂತಾರೆ. ಮಕ್ಕಳಿಗೆ ಮೊಸರು ಕೊಡೋದ್ರಿಂದ ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ಮೊಸರಲ್ಲಿ, ಈ ಗುಡ್ ಬ್ಯಾಕ್ಟೀರಿಯಾಸ್ ಮಕ್ಕಳ ಹೊಟ್ಟೆಗೆ ತುಂಬ ಒಳ್ಳೆಯದು. ಇದು ಪ್ರೋಬಯೋಟಿಕ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಮಕ್ಕಳಿಗೆ ಅಜೀರ್ಣ ಆಗಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ಲೂಸ್ ಮೋಷನ್ ಸಹ ಆಗೋದಿಲ್ಲ. ಲೂಸ್ ಮೋಷನ್ ಇರುವಂತಹ ಮಕ್ಕಳಿಗೂ ಸಹ ಮೊಸರು ಕೊಡ್ಬೋದು, ತುಂಬ ಒಳ್ಳೆಯದು. ಆ್ಯಂಡ್ ಇವತ್ತು ಕಟ್ಲೆಟ್ಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೆ, ನಂಗೆ ಗೊತ್ತೇ ಆಗಲಿಲ್ಲ. ಇದು ಸಿಹಿ ಗೆಣಸು ಅಂತಂದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ, ಸ್ವಲ್ಪ ಖಾರ ಜಾಸ್ತಿ ಇರಲಿ, ಸಿಹಿ ಅದಿತಿಗೆ ಸಿಹಿ ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ಹಾಕಿದ್ದೆ. ಮಧ್ಯ ಪಾಪ ಜಾಸ್ತಿ ನೀರು ಕುಡ್ಕೊಂಡು ಎಂಜಾಯ್ ಮಾಡಿದ್ರು. ಅವ್ರು ಯೂಶಲಿ ಖಾರ ತಿಂತಾರೆ, ಸೊ ಅವ್ರು ಎಂಜಾಯ್ ಮಾಡಿದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಈ ರೆಸಿಪಿನ ಮತ್ತು ಇನ್ನೊಂದು ಚಿಪ್ಸ್ ರೆಸಿಪಿನ ನಾನು ಇವತ್ತು ಟ್ರೈ ಮಾಡಿದೆ. ಮನೆಯಲ್ಲೇ ಸಿಹಿ ಗೆಣಸಿಂದು ಮನೆಗೆ ಮಕ್ಕಳಿಗೆ ಚಿಪ್ಸ್ ಮಾಡ್ಕೊಳ್ಬೋದು ಮನೆಯಲ್ಲೇ, ವೆರಿ ಈಸಿ. ಆ ರೆಸಿಪಿನೂ ಸಹ ನಾನು ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡಬಹುದು. ಯಾಕಕ್ಕ ನೀವು ಡೈಲಿ ವ್ಲಾಗ್ನೇ ಹಾಕ್ತಿಲ್ಲ, ಪ್ಲೀಸ್ ಡೈಲಿ ವ್ಲಾಗ್ನ ಹಾಕಿ, ತುಂಬ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಡೈಲಿ ವ್ಲಾಗ್ನ ನೋಡಬೇಕಾದ್ರೆ. ಆ್ಯಂಡ್ ವೆಯ್ಟ್ ಮಾಡ್ತಾನೆ ಇರ್ತೀವಿ ನಿಮ್ಮ ಡೈಲಿ ವ್ಲಾಗ್ಗೆ. ನೀವು ಕಾಂಟೆಂಟ್ ವೀಡಿಯೋನ ಬೇಕಾದ್ರೆ ವಾರಕ್ಕೆ 2-3 ಹಾಕಿ, ಆದರೆ ಡೈಲಿ ವ್ಲಾಗ್ನ ನೀವು ಅದಿತಿ ಜೊತೆ ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಏನೇನನ್ನೆಲ್ಲ ಮಾಡ್ತೀರಾ, ಆ್ಯಂಡ್ ಅದನ್ನೆಲ್ಲ ನಮಗೆ ಬೇಕು. ತುಂಬ ಒಂದು ಎನರ್ಜಿ ಸಿಗುತ್ತೆ ನಿಮ್ಮಿಂದ ಅಂತ ತುಂಬ ಜನ ನನ್ನನ್ನು ಕೇಳಿದ್ದೀರಾ. ಆ್ಯಂಡ್ ಎದುರುಗಡೆ ಸಿಕ್ಕಿದಾಗ ಮೊನ್ನೆ ಶ್ರೀನಗರ್ಗೆ ಹೋಗಿದ್ವಿ, ಆವಾಗ ಅದಿತಿಯ ಒಂದು ಫಾಲೋವರ್ ಅವರು ಸಿಕ್ಕಿ ಅಂತಂದು ಯೂಟ್ಯೂಬ್ ಚಾನೆಲ್ ಸಹ ಫಾಲೋ ಮಾಡ್ತಿದ್ದಾರೆ. ಡೈಲಿ ವ್ಲಾಗಿಗೆ ವೆಯ್ಟ್ ಮಾಡ್ತೀನಿ. ಅವ್ರು ಊರಿಂದ ಬಂದಿದ್ದು ಎಲ್ಚೇನಹಳ್ಳಿಲಿ ಇದ್ದಾರಂತೆ ಅವರು. ಸೊ ಶ್ರೀನಗರಲ್ಲಿ ಬಸ್ ಇಳಿದ್ಬಿಟ್ಟು ದೇವರ್ ವೇಟಿಂಗ್ ಫಾರ್ ದ ಕ್ಯಾಬೋ ಏನೋ ಆಟೋಗೋ ವೆಯ್ಟ್ ಮಾಡ್ತಿದ್ರು. ನಮ್ಮನ್ನು ಸಡನ್ನಾಗಿ ನೋಡಿ ಮಾತಾಡ್ಸಿದ್ರು. ಅವಾಗ ಹೇಳಿದ್ರು, ಈಗ ನಾವು ಬರುವಾಗ್ಲೂ ನಿಮ್ಮ ವ್ಲಾಗ್ನ ನೋಡ್ಕೊಂಡು ಬಂದ್ವಿ, ಡೈಲಿ ವೆಯ್ಟ್ ಮಾಡ್ತಿದ್ವಿ. ಅವರು ಹೇಳಿದ್ರು ಪ್ಲೀಸ್ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ, ತುಂಬ ಮೋಟಿವೇಶನ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಇನ್ಮೇಲೆ ಅಟ್ಲೀಸ್ಟ್ ಶಾರ್ಟ್ ಡೈಲಿ ವ್ಲಾಗ್ನಾರು ಅಪ್ಲೋಡ್ ಮಾಡ್ತೀನಿ ನಾನು. ಇದೇ ಚಿಪ್ಸು ವೆರಿ ಕ್ರಿಸ್ಪಿ, ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಟ್ಬಿಡ್ಬೋದು. ಹೊರಗಡೆಯಿಂದ ತಂದರೆ ಅವ್ರು ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ, ಎಷ್ಟು ದಿನದಿಂದ ಇರುತ್ತೋ ಆ ಎಣ್ಣೆ ಗೊತ್ತಿರೋದಿಲ್ಲ ಅಲ್ವಾ. ದಿಸ್ ಇಸ್ ವೆರಿ ಸಿಂಪಲ್ ರೆಸಿಪಿ, ಕಟ್ಲೆಟ್ ಆ್ಯಂಡ್ ಈ ಚಿಪ್ಸ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ, ಪ್ಲೀಸ್ ವೆಯ್ಟ್ ಮಾಡಿ. ಅದಿತಿ ಫಸ್ಟ್ ಸ್ನ್ಯಾಪ್ ತಗೊಳ್ತಿದ್ರು, ಆವಾಗ ನಾನು ಶೈಲಪುತ್ರಿಯ ಕಥೆಯ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ತಾನೆ ಪಾರ್ವತಿಗೆ ಕೋಪ ತಡೆಯೋದಕ್ಕಾಗೋದಿಲ್ಲ, ಏನು ಮಾಡಬೇಕು, ನನ್ನ ಒಂದು ಸಾವಿರಾರು ವರ್ಷಗಳ ಕಾಲ ಶಿವ ತಪಸ್ಸು ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಈಗ ಪಾರ್ವತಿ ದಹನ ಆಗ್ಬಿಟ್ಟಿದ್ದಲ್ಲ, ಪಾರ್ವತಿ ಈಗ ಹಿಮಾವತ ಒಂದು ರಾಜನ ಮಗಳಾಗಿ ಜನಿಸ್ತಾಳೆ. ಅಂತಂದರೆ ತುಂಬ ಚೆನ್ನಾಗಿದೆ ಈ ಶೈಲಪುತ್ರಿಯ ಒಂದು ಇತಿಹಾಸ ಕತೆ. ಈ ಶೈಲಪುತ್ರಿಯಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿನ ನಾವು ಪ್ರತಿಯೊಬ್ಬರೂ ಇದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ, ಪೇರೆಂಟ್ಸ್ಗಳು ಮತ್ತು ಮಕ್ಕಳು. ತುಂಬ ಚೆನ್ನಾಗಿದೆ ಈ ಸ್ಟೋರಿ ಆ್ಯಂಡ್ ಅಷ್ಟೇ ಚೆನ್ನಾಗಿ ನಾನು ನರೇಟ್ ಮಾಡಿದ್ದೀನಿ. ನನಗೆ ಖುಷಿ ಆಯಿತು ದಟ್ ನಾನು ಮಕ್ಕಳಿಗೆ ಇದನ್ನು ರೀಚ್ ಮಾಡಬಹುದು ಅಂತ. ಈ ನವರಾತ್ರಿಯ 9 ದಿನಗಳು ನಾನು ಕತೆಗಳನ್ನ ನರೇಟ್ ಮಾಡ್ತೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಎಲ್ಲಿ ಹೋಗ್ತೀರಾ? ಹಾಂ ಎಂತ ಏನಪ್ಪ, ಊರಿಗೆ ಹೋಗ್ತೀರಾ? ಎಂತ್ರಲ್ಲಿ ಹೋಗ್ತೀರಾ? ಹಾಂ ನಂದು ಕತೆ ಎಲ್ಲ ಆಯಿತು, ಅದನ್ನು ಅಪ್ಲೋಡ್ ಮಾಡಿ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಅದಾದಮೇಲೆ ಅದಿತಿ ಊಟಕ್ಕೆ ಅದಿತಿ ಇದನ್ನು ಕಿಚಡಿ ತಿಂತೀನಿ ಅಂತ ಹೇಳಿದ್ರು. ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ, ಸೊ ಮೆಂತ್ಯ ಸೊಪ್ಪಿನ ಕಿಚಡಿ ಮಾಡಿ ಅದಿತಿಗೆ ಕೊಟ್ಟೆ. ನಾನು ಈ ರೀತಿ ಬೇಳೆ ಮತ್ತು ಅಕ್ಕಿನ ನೆನೆಸಿ ಒಣಗಿಸಿ ಇಟ್ಕೊಂಡು ಬಿಡ್ತೀನಿ. ಈ ರೀತಿ ಅದಿತಿ ಸಡನ್ನಾಗಿ ಕೇಳಿದಾಗ ಅಥವಾ ಹೊರಗಡೆ ಹೋಗಿರ್ತೀವಿ, ಸಡನ್ನಾಗಿ ಮನೆಗೆ ಬಂದಾಗ ಏನಪ್ಪ ಮಾಡೋದು ಅಂತ ಆ ಗಡಿಬಿಡಿಯಲ್ಲಿ ಈ ರೀತಿ ಇಟ್ಕೊಂಡು ಬಿಟ್ಟರೆ ನಾವು ರೆಡಿಮೇಡಾಗಿ ಅದನ್ನೇ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಅದಿತಿಗೆ ಕಿಚಡಿ
ಕಿಚಡಿ ಮಾಡಿಕೊಟ್ಟೆ, ಅವ್ರಿಗೆ ಸೆಲ್ಫ್ ಫೀಡಿಂಗ್ ಸಹ ಕೊಟ್ಟೆ. ಮಕ್ಕಳಿಗೆ ಯಾಕೆ ನೀವು ತುಂಬ ಜಾಸ್ತಿ ಕಿಚಡಿ ಕೊಡ್ತೀರಾ, ಅದಿತಿಗೆ ಯಾಕೆ ಕಿಚಡಿ ಕೊಡ್ತೀರಾ ಅಂತ ತುಂಬ ದಿನ ಕೇಳ್ತೀರಾ ಅಲ್ಲ ನೀವು, ತುಂಬ ಜನ ಕೇಳ್ತೀರಾ ಅಲ್ವಾ ನೀವು. ಯಾಕೆ ಅಂತಂದರೆ ಕಿಚಡಿ ಮಕ್ಕಳ ವೆಯ್ಟ್ ಗೇನ್ಗಿರ್ಬೋದು, ಒಂದು ಎನರ್ಜಿ ಕೊಡುತ್ತೆ. ಯಾಕಂತಂದರೆ ಇದರಲ್ಲಿ ಸೊಪ್ಪು ಇರ್ಬೋದು ಆ್ಯಂಡ್ ಪೆಪ್ಪರ್ ಮತ್ತು ಕ್ಯುಮಿನ್ ಸೀಡ್ ಅಂತಂದರೆ ಜೀರಾ ಪೌಡರ್ನ ಹಾಕಿರ್ತೀವಿ ಆ್ಯಂಡ್ ಇದರಲ್ಲಿ ಬೇಳೆಕಾಳುಗಳನ್ನ ಹಾಕಿರ್ತೀವಲ್ವ, ಒಂದೊಂದು ಸಲ ನಾವು ಒಂದೊಂದು ಬೇಳೆಕಾಳುಗಳನ್ನ ಹಾಕ್ಕೊಳ್ಬೋದು. ಈ ರೀತಿ ಕಿಚಡೀಸ್ನ ಮಕ್ಕಳಿಗೆ ಕೊಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಆ್ಯಂಡ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಿತಿಗಂತೂ ಕಿಚಡೀಸ್ ಅಂತಂದರೆ ತುಂಬ ಇಷ್ಟ. ಅವಲಕ್ಕಿ ಕಿಚಡಿ ಇಸ್ ಅರ್ ವೆರಿ ಫೇವ್ರೆಟ್. ಆ್ಯಕ್ಚುಲಿ ಪಾಪ ಅವ್ರು ಏನು ಊಟ ಮಾಡ್ತೀರಾ ಅದಿತಿ, ಏನು ಮಾಡಲಿ ಮಮ್ಮು ಅಂತ ಕೇಳಿದಾಗ ಅವ್ರು ಹೇಳಿದ್ದೇನೆ ಅವಲಕ್ಕಿ ಕಿಚಡಿ ಅಂತ. ಆದರೆ ಅವಲಕ್ಕಿ ಕಿಚಡಿ ಯಾವಾಗಲೂ ಮಾಡ್ಕೊಡ್ತೀನಿ, ಮೆಂತ್ಯ ಸೊಪ್ಪಿತ್ತಲ್ಲ, ಸೊ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪಿನ ಕಿಚಡಿ ಮಾಡಿಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಅದಿತಿ ಅವ್ರು ಏನು ಅಂದ್ಕೊಂಡಿದ್ದು ಅಂತಂದರೆ ಅದಿತಿ ತಿಂತಾರದು ಮೆಂತ್ಯ ಕಿಚಡಿನೇ ಅಂತಂದರೆ ಅವಲಕ್ಕಿ ಕಿಚಡಿನೇ ಅಂತ ಅಂದ್ಕೊಂಡಿದ್ದಾರೆ. ಕಿಚಡೀಸ್ ಅಂತಂದರೆ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇದು ಇರುತ್ತೆ, ಟೇಸ್ಟ್ ಇರುತ್ತೆ. ಈ ರೀತಿ ಸಾಫ್ಟಾಗಿದ್ದರೆ ಅದಿತಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿಂದ ನಾನು ಅದಿತಿಗೆ ಅವರೇನೆ ಕಂಪ್ಲೀಟಾಗಿ ಊಟ ಮಾಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಇರ್ಬೋದು, ನೈಟ್ ಮುದ್ದೆ ಇರ್ಬೋದು, ಅವರೇನೆ ತಿಂತಿದ್ದಾರೆ. ಈ ರೀತಿ ಸ್ಕೂಪ್ ಮಾಡಿಕೊಟ್ರೆ ಅದಿತಿನೇ ತಿಂತಾರೆ. ಮಕ್ಕಳಿಗೆ ಸೆಲ್ಫ್ ಇಂಡಿಪೆಂಡೆನ್ಸ್ನ ಕಲಿಯೋದು ತುಂಬ ಮುಖ್ಯ. ಯಾಕಂತಂದರೆ ಈಗ ಆಲ್ರೆಡಿ ಅದಿತಿ ಇನ್ನೇನು ಒಂದು 2 ತಿಂಗಳಲ್ಲಿ 2 ವರ್ಷ ಮುಗಿಯುತ್ತೆ. ಹಬ್ಬ ಇವತ್ತು ಹುಟ್ಟಿದ್ದಂಗಿದೆ ಅಂತಂದರೆ ಆ ಹುಟ್ಟಿದ ದಿನ ಇರ್ಬೋದು, ಬಾಣಂತನ, ಅದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಅವ್ರ ಮೈಲ್ ಸ್ಟೋನ್ ಇರ್ಬೋದು. ಆಲ್ರೆಡಿ 2 ವರ್ಷ ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಲ್ವಾ ಮಕ್ಕಳು. ಹಬ್ಬ ಅನ್ಸುತ್ತೆ ನನಗಂತೂ ನೆನೆಸ್ಕೊಂಡ್ರೆ. ಅದಿತಿ ಊಟ ಮಾಡುವಾಗ ಅದಿತಿ ಎದುರುಗಡೆ ನಾನು ಊಟ ಮಾಡ್ತಿರ್ತೀನಿ. ಊಟ ಆದಮೇಲೆ ಸ್ತೋತ್ರದ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಿತಿ ನಾನು ಕೂತ್ಕೊಂಡು ಕರೆಕ್ಟಾಗಿ ಕ್ಲಾರಿಟಿಯಾಗಿ ಹೇಳ್ಬೇಕು. ಎಲ್ಲ ನುಂಗಿ 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 ಹೇಳ್ತಾ ಇದ್ದೀರಾ. ನೋ ನೋ ನೋ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಈ ರೀತಿ ಹೇಳ್ಬೇಕು. ಸ್ಟಾರ್ಟ್. ಗಜಮುಖನೇ 13 ಸ್ತೋತ್ರನ ಅದಿತಿ ಪಟ 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 ಅಂತ ಹೇಳಿಬಿಟ್ರು. ಸ್ತೋತ್ರನ ಹೇಗೆ ಹೇಳ್ಕೊಡ್ಬೇಕು ಆ್ಯಂಡ್ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನಾನು ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ದೀನಿ. ನೀವು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಆ್ಯಕ್ಟಿವಿಟಿ ಮಾಡಬೇಕಾಗಿತ್ತು. ಸೊ ಆ್ಯಕ್ಟಿವಿಟಿ ಸೀರೀಸ್ ನಡೀತಾ ಇದೆ ಅಲ್ವಾ. ಸೊ ಇದು ಒಂದು ಗ್ರಾಸ್ ಮೋಟರ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಅದಿತಿ ಮತ್ತು ನಾನು ಈ ಆ್ಯಕ್ಟಿವಿಟಿನ ಮಾಡಿದ್ವಿ. ಅದರೊಳಗಡೆ ಹಾಕಿ ಬರಬೇಕು ಆಗತ್ತಾ? ನಾನೀಗ ಡಿಫಿಕಲ್ಟ್ ಟಾಸ್ಕ್ನ ಕೊಟ್ಟಿದ್ದೀನಿ. ಲೋಟದಲ್ಲಿ ಹಾಕಿದ್ರಾ? ಓಕೆ, ಈಗ ಸಿಂಪಲ್ ಕೊಡ್ತೀನಿ ನಾನು. ಹೋಗಿ ಹಾಕಿ ಬನ್ನಿ ಎಲ್ಲ. ಫಸ್ಟ್ ಒನ್ ಆ ಕಡೆ ಅಲ್ಲಿ ಲಾಸ್ಟ್. ಈ ಆ್ಯಕ್ಟಿವಿಟಿ ಲ್ಯಾಂಗ್ವೇಜ್ ಮತ್ತು ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಟಿವಿಟಿ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಕ್ಕಳ ಮೈಲ್ ಸ್ಟೋನ್ನ ರೀಚ್ ಮಾಡೋದಕ್ಕೆ ಈ ಆ್ಯಕ್ಟಿವಿಟೀಸ್ ತುಂಬ ಒಳ್ಳೆಯದು. ಈ ಆ್ಯಕ್ಟಿವಿಟಿ ಆದಮೇಲೆ ನನಗೂ ಸ್ವಲ್ಪ ಲೋ ಆಯಿತು ಎನರ್ಜಿ, ಅದಿತಿಗೂ ಲೋ ಆಯಿತು. ಅದಿತಿ ಬಂದು ಕೇಳ್ತಾ ಇದ್ರು, ಮಮ್ಮ ಪಾಚಿ ಮಾಡ್ತೀನಿ ಬನ್ನಿ ಬಾಬು ಕೊಡಿ. ಬಾಬು ಅಂತಂದರೆ ಅದಿತಿಗೆ ಎದೆ ಹಾಲು, ಬನ್ನಿ ಕೊಡಿ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ಈವ್ನಿಂಗ್ ಆಗಿತ್ತು, 4:45 5 ಹತ್ತತ್ರ ಆಗಿತ್ತು. ಅದಕ್ಕೋಸ್ಕರ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ಅದಿತಿನ ಕೇಳಿದೆ. ಬೇಡ ನನಗೆ ಮಕಾನ ಬೇಕು ಅಂತ ಕೇಳಿದ್ರು. ಅದಿತಿಗೆ ಮಕಾನ ತುಂಬ ಇಷ್ಟ. ತುಂಬ ದಿನ ಆಗಿತ್ತು, ಆಲ್ರೆಡಿ 1-2 ವೀಕ್ಸ್ ಏನೋ ಆಗಿತ್ತು ಅದಿತಿಗೆ ಮಕಾನ ಕೊಟ್ಟು. ಅದಕ್ಕೋಸ್ಕರ ಅದಿತಿಗೆ ಮಕಾನನ ರೋಸ್ಟ್ ಮಾಡಿ ಕೊಟ್ಟೆ. ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಆಗಿತ್ತು, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ. ಅದಿತಿ ಪ್ಲೀಸ್ ಕಮ್ ಮನೆಯಲ್ಲಿ. ಅದಿತಿಗೆ ಸ್ನಾಕ್ಸ್ ಏನಿರ್ಬೋದು? ಮಕಾನ ಗೊತ್ತು ಅದಿತಿಗೆ. ಓಕೆ ಓಕೆ, ಮಕಾನ ಟೇಕ್. ಮಮ್ಮಗೆ ಶೇರಿಂಗ್ ಇಸ್ ಕೇರಿಂಗ್. ಹೇಗಿದೆ? ಸೂಪರ್. ಅದಿತಿನೇ ಪಾಪ ಕೇಳಿದ್ದಲ್ಲ ಇವತ್ತು ಮಕಾನ ಬೇಕು ಅಂತ. ಹೌದು ಅಲ್ಲ? ಕೂಚೊಂತೀನಿ. ಚೆನ್ನಾಗಿ ಬೈಟ್ ಮಾಡಬೇಕು, ಕಚ್ಚಬೇಕು. ಹೆಂಗೆ ಕಚ್ಚೋದು? ನೋಡಿದ್ರಿ ಅಲ್ವಾ ಬೆಳಗ್ಗೆಯಿಂದ ಹೇಗೆಲ್ಲ ಇತ್ತು ಇವತ್ತಿನ ದಿನ. ರೆಸಿಪೀಸ್ನ ಟ್ರೈ ಮಾಡಿದೆ ಆ್ಯಂಡ್ ಅದಿತಿ ಜೊತೆ ಆ್ಯಕ್ಟಿವಿಟಿನ ಮಾಡಿ ಸ್ತೋತ್ರ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಸ್ಟೋರಿ ವಿಡಿಯೋನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಹೋಯಿತು. ನಾಳೆನೂ ಇದೇ ರೀತಿ ಇರುತ್ತೆ ಅನ್ನುವಂತಹ ಭರವಸೆನೇ ಅಲ್ವಾ ಜೀವನ. ನಾಳೆ ಹೇಗಿರುತ್ತೆ ಅಂತ ನೋಡೋಣ. ನಾಳೆ ಲಾಗಲ್ಲಿ ನಾನು ಸಿಗ್ತೀನಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್, ಲವ್ ಯು.